ಗೌರವ ಕೊಟ್ಟು ಗೊತ್ತೇ ಇಲ್ಲ, ಬೆಲೆ ಕೊಟ್ಟು ಗೊತ್ತೇ ಇಲ್ಲ. ನೀನ್ ಯಾವ ಡ್ಯೂಟಿ ಮಾಡ್ತೀಯಾ ಅಂತ ಕೆಟ್ಟದಾಗ ಮಾತಾಡ್ತಾರೆ. ಸಾಬ್ರ ಹೆಣ್ಮಕ್ಳಿಗೆಲ್ಲ ದಿನಕ್ಕೊಬ್ಬ ಗಂಡ. ಪೆನ್ ಡ್ರೈವ್ ರಾಜಕಾರಣ ಯಾರು ಮಾಡಿದ್ದು? ಇಡೀ ಪ್ರಪಂಚಕ್ಕೆ ಗೊತ್ತಾಗೋ ಹಂಗೆ, ಇಡೀ ಭಾರತ, ಇಡೀ ಕರ್ನಾಟಕ ತಲೆ ತಗ್ಸೋ ಹಂಗೆ ಯಾರು ಹೊಲ್ಸ್ ಕೆಲ್ಸಗಳನ್ನ ಮಾಡಿರೋದು ಅಂತ ಕುಮಾರಸ್ವಾಮಿ ಅವರು ಅದಕ್ಕೆ ಉತ್ತರ ಕೊಟ್ಕೊಂಡ್ರೆ ಸಾಕು. ಇಡೀ ಜಗತ್ತಲ್ಲಿ ಯಾವ ರಾಜಕಾರಣಿನೂ ಇಂಥ ಕೆಟ್ಟ ಸೆಕ್ಸ್ ಸ್ಕ್ಯಾಂಡಲ್ ಮಾಡಿರಕ್ ಸಾಧ್ಯನೇ ಇಲ್ಲ. ಅಂತದನ್ನ ಮಾಡಿಟ್ಟಿದ್ದಾರೆ ಇವರೇ ಕುಟುಂಬದ ಒಂದು ಕುಡಿ. ಭಯೋತ್ಪಾದಕರು ಅಂತ ನಮ್ಮನ್ನ ಕರೆದವ್ರ ಜೊತೆ ಅವ್ರ ಕೈ ಜೋಡಿಸಿದ್ರೆ ನಾವ್ ರೈತರು ಹೆಂಗ್ರಿ ಅವ್ರ ಜೊತೆಗಿರ್ಬೇಕು? ಅಯ್ಯೋ, ಅವ್ರು ನಮ್ ಪ್ರಧಾನಿ, ಅವ್ರೇನ್ ಬಿಜೆಪಿ ಪ್ರಧಾನಿನ, RSS ಪ್ರಧಾನಿನ? ಬಿಜೆಪಿ RSS ಇಡೀ ದೇಶದ ಪ್ರಧಾನಿ ಅವರು. ಯುವ ಮೋರ್ಚಾ ಈ ಮೋರ್ಚಾದ ಅಧ್ಯಕ್ಷರುಗಳಿದ್ದಾರೆ. ಇವರುಗಳು ಯಾವಾಗ ಬೇಕಾವಾಗ ಫ್ಲೈಟ್ ಗಳು ಬಾಗ್ಲು ಓಪನ್ ಮಾಡ್ಬಿಡ್ತಾರೆ. ಅಮೆರಿಕಾಗ ಹೋಗಿ ಟ್ರಂಪ್ ಅನೇ ಬಾಗ್ಲು ಓಪನ್ ಮಾಡ್ಬಿಡ್ತಾರೆ. ಮೊನ್ನೆ ಅಷ್ಟೇ ನಡೆದಂತ ಒಂದು ಪ್ರಕರಣ, MLC ರವಿಕುಮಾರ್ ಅವರು ಜೊತೆನಲ್ಲಿ ಈ ಹಿಂದೆ CT ರವಿ ಅವರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಒಂದು ರೀತಿ ಬಿಜೆಪಿಗರು ಅಂದ್ರೆ ನಾವು ಶಿಸ್ತಿನ ಸಿಪಾಯಿಗಳು, ಹೆಣ್ಮಕ್ಳಿಗೆ ಈ ಸಂಸ್ಕೃತಿ, ಈ ನಾಡು ನುಡಿಗೆ ಬೆಲೆ ಕೊಡುವಂತ ಒಂದು ಪಕ್ಷ ನಾಯಕರು ಅಂತ ಅನ್ಕೊಂಡಿದ್ವಿ. ಬಟ್ ಈ ಹೆಣ್ಮಕ್ಳ ಬಗ್ಗೆ ಈ ರೀತಿಯ ಅವಹೇಳನಕಾರಿ ಹೇಳಿಕೆಗಳು ಕೊಡೋದು ಏನ? ಅವರುಗಳಿಗೆ ಹೆಣ್ಮಕ್ಳಿಗೆ ಗೌರವ ಕೊಟ್ಟು ಗೊತ್ತೇ ಇಲ್ಲ, ಬೆಲೆ ಕೊಟ್ಟು ಗೊತ್ತೇ ಇಲ್ಲ. ಈ ಎಂತದ MLC ಹೆಸರು ರವಿಕುಮಾರ್ ಗುಲ್ಬರ್ಗಾಗ ಹೋಗಿ ಭಾಷಣ ಮಾಡ್ತಾ ಅಲ್ಲಿಯ IAS ಅಧಿಕಾರಿ, ಅಲ್ಲಿಯ DC ಅವ್ರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಇಲ್ಲಿ ಬರ್ತಾರೆ ನಮ್ಮ ಸರ್ಕಾರದ ಕಾರ್ಯದರ್ಶಿಗಳವರು, ಶಿ ಈಸ್ ಅ ಹೆಡ್ ಆಫ್ ದ ಗವರ್ನಮೆಂಟ್. ಇಂಥ ಒಬ್ರು ಶಾಲಿನಿ ರಜನೀಶ್ ಅವರು, ಅವರ ಟ್ರ್ಯಾಕ್ ರೆಕಾರ್ಡ್ ಎಂಥದ್ದು, ಅವರ ಕಾರ್ಯವೈಖರಿ ಎಂಥದ್ದು, ಅವ್ರಿಗೆ ನೀನು ಯಾವ್ಯಾವ ಡ್ಯೂಟಿ ಮಾಡ್ತೀಯಾ ಅಂತ ಕೆಟ್ಟದಾಗ ಮಾತಾಡ್ತಾರೆ. CT ರವಿ ಜಾನ್ರ ಜಗಲಿ ಅಂತ ಕರೀತಾರೆ ವಿಧಾನ ಪರಿಷತ್ತನ್ನ. ಅದಕ್ಕೊಂದು ಘನತೆ ಇದೆ, ಒಂದು ಗೌರವ ಇದೆ. ಆ ಗೌರವವನ್ನ ನೀರಲ್ಲಿ ಹುಳಿ ಹಿಂಡ ಹಾಗೆ ಕಳೆದು ವಿಧಾನ ಪರಿಷತ್ ಅಂತಲೂ ನೋಡದೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಇದು ಇವ್ರ ಕಲ್ಚರು, BJP ಅವ್ರ ಕಲ್ಚರು. BJP ಅವ್ರ ಗುರುಗಳು ಯಾರು? ಕರ್ನಾಟಕ ಪ್ರಭಾಕರ್ ಭಟ್ ಅಂತವ್ರು. ಕರ್ನಾಟಕ ಪ್ರಭಾಕರ್ ಭಟ್ ಸಾಬ್ರ ಹೆಣ್ಮಕ್ಳಿಗೆಲ್ಲ ದಿನಕ್ಕೊಬ್ಬ ಗಂಡ ಅಂತ ಹೇಳೋದು ಒಂದೇ. ಈ ರವಿಕುಮಾರು ಅವ್ರ ಶಿಷ್ಯ ಆಗಿರುವಂತ CT ರವಿ ಇವ್ರುಗಳು ಮಾತಾಡೋದು ಒಂದೇ. ಸೊ ಇದು ಅವ್ರ ಸಂಸ್ಕೃತಿನ ತೋರಿಸುತ್ತೆ, ಅವ್ರ ನೀಚ ಬುದ್ಧಿನ ತೋರಿಸುತ್ತೆ. ಮೊದಲಲ್ಲಿ ಇರೋದು ಬಾಯಿಗೆ ಬಂದಿದೆ ಅಷ್ಟೇ, ನಾಲ್ಗೆಗೆ. ಇನ್ನು ಕುಮಾರಸ್ವಾಮಿ ಅವರು ಮೇಡಮ್, ಪದೇ HD ಕುಮಾರಸ್ವಾಮಿ ಅವರು ಸೊ ಎಲ್ಲೋ ಒಂದ್ ಕಡೆ DK ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಇಟ್ಕೊಂಡು ಆ ಪೆನ್ ಡ್ರೈವ್ ಬಗ್ಗೆ ಆಗಾಗ ಒಂದು ಜೋಬಿಂದ ತೆಗೆದು ಪೆನ್ ಡ್ರೈವ್ ಇದೆ ತೋರಿಸ್ತೀನಿ ಅಂತ ಹೇಳುದು. ಸೊ ಇದು ಏನ್ ಸೂಚಿಸುತ್ತೆ ಅವಾಗ ಅವ್ರ ಮೇಲೆ ಅಟ್ಯಾಕ್ ಮಾಡುವಂಥದ್ದು? ಪೆನ್ ಡ್ರೈವ್ ರಾಜಕಾರಣ ಯಾರು ಮಾಡಿದ್ದು? ಇಡೀ ಪ್ರಪಂಚಕ್ಕೆ ಗೊತ್ತಾಗೋ ಹಂಗೆ, ಇಡೀ ಭಾರತ, ಇಡೀ ಕರ್ನಾಟಕ ತಲೆ ತಗ್ಸೋ ಹಂಗೆ ಯಾರು ಹೊಲ್ಸ್ ಕೆಲ್ಸಗಳನ್ನ ಮಾಡಿರೋದು ಅಂತ ಕುಮಾರಸ್ವಾಮಿ ಅವರು ಅದಕ್ಕೆ ಉತ್ತರ ಕೊಟ್ಕೊಂಡ್ರೆ ಸಾಕು. DK ಶಿವಕುಮಾರ್ ಅವ್ರಿಗೆ ಪ್ರಶ್ನೆ ಮಾಡುವಂತ ಯಾವ ಅವಶ್ಯಕತೆಗಳು, ಅಗತ್ಯತೆಗಳು ಇಲ್ಲ. ಏನ್ ತೋರಿಸ್ತಾರಂತೆ? ಇಡೀ ಜಗತ್ತಲ್ಲಿ ಯಾವ ರಾಜಕಾರಣಿನೂ ಇಂಥ ಕೆಟ್ಟ ಸೆಕ್ಸ್ ಸ್ಕ್ಯಾಂಡಲ್ ಮಾಡಿರಕ್ ಸಾಧ್ಯನೇ ಇಲ್ಲ. ಅಂತದನ್ನ ಮಾಡಿಟ್ಟಿದ್ದಾರೆ ಇವರೇ ಕುಟುಂಬದ ಒಂದು ಕುಡಿ. ಅದನ್ನ ಹೋಗ್ಬಿಟ್ಟು ಪ್ರಶ್ನೆ ಮಾಡಿ, ಅದನ್ನ ಹೋಗ್ಬಿಟ್ಟು ಸರಿ ಮಾಡಿ. ನಿಮ್ಮ ಮಕ್ಳಿಗೆ ಬುದ್ಧಿ ಹೇಳಕ್ ಬಂದಿಲ್ಲ, ಇನ್ನು DK ಶಿವಕುಮಾರ್ ಅವ್ರಿಗೆ ಬರ್ತಾರೆ ಇವರು. ಇನ್ನು ನಿಮ್ಮ ಮೇಲೆ ಒಂದು ಆರೋಪ ಇದೆ, ನಜ್ಮಾ ಅವರು ಈ JDS ಬಿಟ್ಟು ಇವಾಗ ಕಾಂಗ್ರೆಸ್ ಬಂದು ನೆಕ್ಸ್ಟ್ ಯಾವ ಪಕ್ಷಕ್ಕೆ ಹೋದ್ರು ಕೂಡ ಅಪ್ಪಾಜಿ ಅಂತ ಹೇಳಿ. ಈ JDS ನಲ್ಲಿ ಇದ್ದಾಗ ದೇವೇಗೌಡರನ್ನ ಅಪ್ಪಾಜಿ ಅಂತ ಹೇಳಿದ್ರು, ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯನವರು ಅಂತಾರೆ. ನೆಕ್ಸ್ಟ್ ಅವ್ರಿಗೆ ಎಲ್ಲಿ ಅನುಕೂಲ ಆಗುತ್ತೆ? ದೊಡ್ಡವರು ನೋಡಿ, ನಾನು JDS ಬಿಟ್ಟು ಕಾಂಗ್ರೆಸ್ ಹೋಗಿದ್ದು ನನಗೇನು ಅಧಿಕಾರ, ನಾಳೆ ನನಗೆ MLC ತಪ್ಪಿಸ್ಬಿಡ್ತಿದ್ದಾರೆ ಅಂತಾನೋ, ಅಥವಾ ನನಗೇನೋ ಒಂದು ನಿಗಮ ಮಂಡಳಿ ತಪ್ಪಿಸ್ಬಿಡ್ತಿದ್ದಾರೆ ಅಂತಾನೋ, ಇನ್ನೇನೋ ಅಧಿಕಾರದ ಆಸೆಗೆ ನಾನು ಹೋದವಳಲ್ವೇ ಅಲ್ಲ. ಇವ್ರಂಗೆ ನಾನು ಮಿನಿಸ್ಟರ್ ಆಗ್ಬೇಕು ಅಂತ ಅವ್ರು BJPಗೆ ಜಂಪ್ ಆಗ್ಬಿಟ್ರಲ್ಲ. ಜಾತ್ಯತೀತ ಏನ್ ಸಿದ್ಧಾಂತ ಅದು? ಜಾತ್ಯತೀತ ಅನ್ನುವಂತ ಸಿದ್ಧಾಂತ ತಮ್ಮ ಪಕ್ಷದ ಹೆಸರನ್ನೇ ಮರೆತು ಬಿಟ್ಟು ಕೋಮುವಾದಿ ಪಕ್ಷದ ಜೊತೆ ಅವ್ರು ಹೋದ್ರು. ನಾನ್ ಕೋಮುವಾದಿ ಅಲ್ಲ, ನಾನ್ JDS ಸೆಕ್ಯುಲರ್, ಜಾತ್ಯತೀತ ಅನ್ನೋ ಕಾರಣಕ್ಕೆ ನಾನು ಅಲ್ಲಿದ್ದೆ. ಅವ್ರು ಜಾತ್ಯತೀತತೆಯನ್ನ ಬಿಟ್ಟು ಒಂದು ಕೋಮುವಾದಿ ಪಕ್ಷದ ಜೊತೆ ಹೋದ್ರು. ನಾನೊಬ್ಳು ರೈತನ ಮಗಳು ರೀ, ನಾನೊಬ್ಳು ರೈತ ಮಹಿಳೆ, ರೈತನ ಮಗಳು ನಾನು. ನನ್ನ ತಂದೆಯಂತಹ ರೈತರನ್ನ 100 ದಿನ ರೋಡಲ್ಲಿ ಕೂರಿಸಿ ಲಾಠಿ ಚಾರ್ಜ್ ಮಾಡಿ ಕೆಟ್ಟದಾಗಿ ನಡೆಸ್ಕೊಂಡು ಭಯೋತ್ಪಾದಕರು ಅಂತ ನಮ್ಮನ್ನ ಕರೆದವ್ರ ಜೊತೆ ಅವ್ರ ಕೈ ಜೋಡಿಸಿದ್ರೆ ನಾವು ರೈತರು ಹೆಂಗ್ರಿ ಅವ್ರ ಜೊತೆಗಿರ್ಬೇಕು? ನಾನೊಬ್ಳು ಮಹಿಳೆ, ನನಗೊಂದು ಘನತೆ ಇದೆ. ನೀವ್ ಈಗ ಹೇಳಿದ್ರಿ ಆ ತರ ಎಲ್ಲ ಮಾತಾಡಿರೋ ಪಕ್ಷದವ್ರ ಜೊತೆ ನೀವು ಹೋಗ್ಬಿಟ್ಟು ಅವ್ರ ಜೊತೆ ಸೇರ್ಕೊಂಡ್ಬಿಟ್ರೆ ನಾವು ನಿಮ್ ಹಿಂಬಾಲಕರು ಹೇಳ್ದೆ ಕೇಳ್ದೆ ಬರ್ತೀವಂತ ನೀವ್ ಹೆಂಗ್ ಅನ್ಕೊಂಡ್ಬಿಡ್ತೀರಾ? ನನಗೊಂದು ಸಿದ್ಧಾಂತ ಇದೆ, ಅವ್ರಿಗಿಲ್ಲದೆ ಹೋಗ್ಬೋದು ಸಿದ್ಧಾಂತ. ನಾನೊಬ್ಳು ಇಂಡಿವಿಜುವಲ್ ಆಗಿ ನಾನು ಈ ನಾಡಿನ ಕುವೆಂಪು ಬಸವಣ್ಣ ಅವ್ರ ಸಿದ್ಧಾಂತದಲ್ಲಿ ಬದುಕೋಳು, ಕುವೆಂಪು ಅವರ ಸರ್ವಜನಾಂಗದ ಶಾಂತಿಯ ತೋಟದ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡಿರೋಳು ನಾನು.
ನನಗೆ ಅವ್ರದ್ದು ಒಪ್ಕೊಳಕ್ಕಾಗಲ್ಲ. ಅವ್ರ ಸಿದ್ಧಾಂತ ಬೇಕಂದಾಗ ಅವ್ರು ಬದಲಾಯಿಸ್ತಾರಲ್ಲ, ಹಂಗೆ ನಂಗೆ ಒಪ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಪಕ್ಷ ಬಿಟ್ಟೆ. ಓಕೆ. ಇನ್ನು ನಜ್ಮಾ ಅವ್ರಿಗೆ ನರೇಂದ್ರ ಮೋದಿ ಅವರು ಅಂದ್ರೆ ಬಹಳ ಪ್ರೀತಿ. ಸೊ ಮೊನ್ನೆ ಮೋಹನ್ ಭಾಗವತ್ ಅವರು ಹೇಳಿದ್ರು, ಈ ಬಿಜೆಪಿ ಮತ್ತು RSS ನಲ್ಲಿ 75 ವರ್ಷ ಆದ್ರೆ ರಿಟೈರ್ಮೆಂಟ್ ಅಂತ ಹೇಳಿ. ಇದೇ 17ನೇ ತಾರೀಕು, ಸೆಪ್ಟೆಂಬರ್ 17ನೇ ತಾರೀಕು ನರೇಂದ್ರ ಮೋದಿ ಅವರಿಗೆ 75 ವರ್ಷ ವಯಸ್ಸು. ಸೊ ಅವ್ರಿಗೆ ಬರ್ಡೇ ಆಚರಿಸ್ಕೊಳ್ತಾರೆ. ನಜ್ಮಾ ಅವ್ರು ಹೆಂಗ್ ವಿಶ್ ಮಾಡ್ಬೋದು ನರೇಂದ್ರ ಮೋದಿ ಅವ್ರಿಗೆ ಅಂತ? ಅಯ್ಯೋ, ಅವ್ರು ನಮ್ಮ ಪ್ರಧಾನಿ. ಅವ್ರೇನ್ ಬಿಜೆಪಿ ಪ್ರಧಾನಿನ, RSS ಪ್ರಧಾನಿನ? ಬಿಜೆಪಿ RSS ಗಷ್ಟಲ್ಲ, ಇಡೀ ದೇಶದ ಪ್ರಧಾನಿ ಅವರು. ನಮ್ಮ ಪ್ರಧಾನಿ ಇನ್ನು ಮುಂದೆ ಏನಾದ್ರೂ ನಮ್ಮ ದೇಶದ ಜನರ ಪರವಾಗಿ ಅವ್ರದೇ ಮನ್ ಕಿ ಬಾತು, ಅವರ ಸ್ಕ್ರಿಪ್ಟಿ ಮನ್ ಕಿ ಬಾತ್ ಹೇಳೋದನ್ನ ಬಿಟ್ಟು ಜನರ ಮನ್ ಕಿ ಬಾತನ್ನ ಹೇಳಿ ನಿಮ್ಮಂತ ಪತ್ರಕರ್ತರನ್ನ ಎದುರಿಸುವಂತಹ ಶಕ್ತಿ ನಮ್ಮ ಪ್ರಧಾನಿಗಳಿಗೆ ಸಿಗ್ಲಿ ಅಂತ ಶುಭಾಶಯ ಹೇಳ್ತೀನಿ, ವಿಶ್ ಮಾಡ್ತೀನಿ. ಜೊತೆಗೆ ಈ ರವಿಕುಮಾರು, ಈ CT ರವಿ ಇಂಥವ್ರಿಗೆಲ್ಲ ಒಳ್ಳೆ ಗೈಡೆನ್ಸ್ ಮಾಡಿ, ಈ ನಿಮ್ಮಲ್ಲಿ ಒಂದಷ್ಟು ಜನ ಅವ್ರ ಪಕ್ಷದಲ್ಲಿ ಯುವ ಮೋರ್ಚಾ ಈ ಮೋರ್ಚಾದ ಅಧ್ಯಕ್ಷರುಗಳಿದ್ದಾರೆ. ಇವರುಗಳು ಯಾವಾಗ ಬೇಕಾವಾಗ ಫ್ಲೈಟ್ಗಳು ಬಾಗ್ಲು ಓಪನ್ ಮಾಡ್ಬಿಡ್ತಾರೆ, ಅಮೆರಿಕಾಗ ಹೋಗಿ ಟ್ರಂಪನೇ ಬಾಗ್ಲು ಓಪನ್ ಮಾಡ್ಬಿಡ್ತಾರೆ. ಬುದ್ಧಿ ಹೇಳಿ, ನೀವು ಜನರ ಆಶೋತ್ತರಗಳನ್ನ ಅರ್ಥ ಮಾಡ್ಕೊಳ್ಳುವ ನಾಯಕರಾಗಿ ನಿಮ್ಮದೇ ಪಕ್ಷದಲ್ಲಿ PM ಆಗಿದ್ದಂಥವ್ರು, ಅವ್ರನ್ನ ಸದಾಕಾಲ ನಾವು ನೆನಪಿಸ್ಕೊಳ್ಬೇಕಾಗುತ್ತೆ. ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ, ಆ ತರಹದ ಒಂದು ಮುತ್ಸದ್ದಿತನವನ್ನ ನೀವು ಬೆಳೆಸ್ಕೊಳ್ಳಿ ಅಂತ ವಿಶ್ ಮಾಡೋಣ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.